Welcome to Learn Kannada channel. Today we are going to learn class 7 तरकारीಗಳ ಮೇಳ. The lesson name is तरकारीಗಳ ಮೇಳ. तरकारी यानी कि वेजिटेबल, ಮೇಳ यानी कि मेल. मेला जो लगता है ना वो. ನಮಗೆ ತಿಳಿದಿರುವ ವಿಷಯವನ್ನು ಇತರರಿಗೆ ಮನಮುಟ್ಟುವಂತೆ ಹೇಳುವುದು ಒಂದು ಕಲೆ. ಇಲ್ಲಿ ತರಕಾರಿಗಳು ತಮ್ಮನ್ನು ಪರಿಚಯಿಸಿಕೊಳ್ಳುವ ಸಂದರ್ಭವನ್ನು ಕೊಡಲಾಗಿದೆ. ತರಕಾರಿಗಳ ಮಹತ್ವ ಅರಿತು ಹೆಚ್ಚು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದು. ತರಕಾರಿಗಳು यानी कि द वेजिटेबल्स जो है वो अपने बारे में यहाँ पे बताते हैं. ಅಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಡಿಸಿತು. ಏಪ್ರಿಲ್ 7 को यानी मेला लगा हुआ था, सब्जियों का मेला लगा हुआ था. ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು. बहुत सारे ವೆಜಿಟೇಬಲ್ಸ್ था. ಎಲ್ಲಿ ನೋಡಿದರೂ ದವಸ ಧಾನ್ಯ यानी कि यानी दाल, ಸೊಪ್ಪು ತರಕಾರಿ, ಪತ್ತೆ, ಹಣ್ಣು ಹಂಪಲು और उसके बाद ಸೊಪ್ಪು ತರಕಾರಿ ವೆಜಿಟೇಬಲ್ಸ್, ಹಣ್ಣು यानी कि ಫ್ರೂಟ್ಸ್, ಔಷಧಿ ಸಸ್ಯಗಳು, ಮೆಡಿಸಿನ್ का ಪ್ಲಾಂಟ್, ಸಾಂಬಾರ್ ಪದಾರ್ಥಗಳ ಕಲರವೇ ತುಂಬಿತು. पहला हीरेकाई इन द सेंस वो ग्रीन कलर का रहता है ना, थोड़ा लंबा वाला, उसको बोला जाता है हीरेकाई. हो ನನ್ನ ಪ್ರಿಯ ಸಹೋದರರೇ, ನಾನು ಯಾರು ಬಲ್ಲಿರಾ, ನನ್ನ ಮೈಯೆಲ್ಲ ಹಸಿರು. मेरा सारा बॉडी ग्रीन कलर का रहता है. ನೋಡಿ ಮೈ ಎಲ್ಲ ಸುಕ್ಕುಗಟ್ಟಿದೆ इन द सेंस मेरा पूरा बॉडी पे रिंकल्स आया हुआ है. ನಾನು ಭಾರತದಲ್ಲಿಯೇ ಹುಟ್ಟಿದ್ದು. मेरा जन्म भारत में ही हुआ है. ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ. ಚಪ್ಪರ यानी कि ऐसा टेंट जैसा लगा के उसमें वो क्या वेल रहता है, क्रीपर रहता है. उसके बाद वो टेंट जैसा लगा के उसको उस पौधे को ऊपर चढ़ाया जाता है. उसमें जो आती है ना ग्रीन कलर का लंबे वाला, उसको बोलते हैं हीरेकाई. ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ. मैं बोला तो आपको बहुत पसंद है. ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿಗ್ಗುತ್ತೀರಿ. मेरा नाम सुना तो आप प्राउड फील होते हो. ಈಗಲಾದರೂ ತಿಳಿಯಿತಾ ನಾನು ಯಾರೆಂದು. ಅಭಿ ಪತಾ ಚಲಾ ಕ್ಯಾ ಮೈ ಕೌನ್ ಹೂಂ. ನಾನೇ ಹೀರೆಕಾಯಿ. ನನ್ನಲ್ಲಿ ವಿಟಮಿನ್ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ. ವಿಟಮಿನ್ ಎ है, सी है और कैल्शियम भी है. पल्या यानी कि सब्जी बनाने के लिए सांबार, ಬಜ್ಜಿ बनाते हैं. ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ. मैं लोगों को टेस्ट और हेल्थ देता हूँ ಎಂದು ಹೇಳಿ ಸಭಿಕರಿಂದ ಜೋರಾದ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿತು. तुराई बोलते हैं ना, तुराई. हीरेकाई इज द तुराई. नेक्स्ट ಹೂಗೋಸು यानी कि पत्ता गोभी. ಇಲ್ಲಿ ಸೇರಿರುವ ಬಂಧುಗಳೇ, उसके बाद पत्ता गोभी ने अपना बात सुनाना शुरू किया. ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ? आप लोगों को गोभी मंचूरी बहुत पसंद है ना. ತಿಂದಿದ್ದು ನೆನಪಿಗೆ ಬಂತು, ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ? आप लोग कभी खाए होंगे, अभी मुंह में पानी आ रहा है ना. ಇರಲಿ, ವಿಷಯಕ್ಕೆ ಬರೋಣ. ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದಿಲ್ಲ. मैं नहीं तो ಗೋಬಿ ಮಂಚೂರಿ नहीं बनेगा. ನಾವು 3 ಜನ ಸಹೋದರರು, ಗೆಡ್ಡೆಕೋಸು, ಎಲೆಕೋಸು और ಹೂಗೋಸು. ಗೆಡ್ಡೆಕೋಸು ಇಸ್ ದ ಟುರ್ನಿಪ್, ಎಲೆಗೋಸು ಇಸ್ ದ ಪತ್ತಾ ಗೋಬಿ, ಹೂಗೋಸು ಇಸ್ ದ ಫ್ಲವರ್ ಎಂದು ನಮ್ಮನ್ನು ಕರೆಯುತ್ತಾರೆ. सूप ಹುಳಿ, पल्या, परोटा. सूप बनाने के लिए, हुली यानी कि सांबार जैसा बनाने के लिए, पल्ले इज सब्जी, परोटा बनाने के लिए ಗೋಬಿ ಮಂಚೂರಿ, ಪಕೋಡಾ भी बनाया जाता है. ಮುಂತಾದ ಅಡುಗೆಗಳಿಗೆ ನಾನು ಬೇಕು. ನನ್ನ ಸೇವನೆಯಿಂದ ರಕ್ತ ಶುದ್ಧ ಹಾಗೂ ಚರ್ಮ ರೋಗಗಳು ದೂರವಾಗುತ್ತದೆ. मुझे खाने से ब्लड प्यूरिफाई हो जाता है
और आपका स्किन के लिए अच्छा है करके ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ आपका हेल्प के लिए मैं हमेशा रेडी हूँ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ मुझे खाओ और आप हेल्दी रहो ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದ್ವು ऐसा बोलते हुए अपना बात को खत्म कर देता है ನೆಕ್ಸ್ಟ್ आता है ಈರುಳ್ಳಿ ಈರುಳ್ಳಿ ಇಸ್ ದ ಆನಿಯನ್ ಎಲ್ಲರಿಗೂ ನಮಸ್ಕಾರ ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ ಕ್ಯೂ ಮುಜೆ ದೇಖ್ತೆ ಹಿ ಆಪ್ನೆ ಆಂಖ್ ಬಂದ್ ಕರ್ ಲಿಯಾ ಕೊಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದು ಮರೆತಿರಾ ಜಬ್ ಮುಜೆ ಕಾಟ್ತೆ ಹೋ ತಬ್ ಭಿ ಆಂಖ್ ಸೆ ಪಾನಿ ಆತಾ ಹೈ ನನ್ನ ತವರು ನೆರೆಯ ಚೀನಾ ಮೇರಾ ಮೈಕಾ ಬಾಜುಕಾ ಚೀನಾ ಹೈ ಆದರೆ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ಲೇಕಿನ್ ಮೇ ಭಾರತ್ ಮೇ ಬಿ ಮುझे ಭಾರತ್ ಮೇ ಬಿ ಉಗಾಯ ಜಾತಾ ಹೈ ನನ್ನನ್ನು ಇಂಗ್ಲಿಷ್ನಲ್ಲಿ ಅನಿಯನ್ ತೆಲುಗಿನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ ದೀಸ್ ಆರ್ ದ किस लैंग्वेज में क्या बोलते हैं करके इंग्लिश में तो पता है तेलुगु में एर्रगड्डा एंड तमिलु में ವೆಂಗಾಯಂ ಅಂಡ್ ಕನ್ನಡ ಮೇ ಈರುಳ್ಳಿ बोलते हैं ಉಳ್ಳಾಗಡ್ಡಿ बोलते हैं ಎಂದು ಕರೆಯುತ್ತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವತತ್ವವಿದೆ मेरे पास ವಿಟಮಿನ್ ಸಿ है ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು आपको पता है ऑनियन को जिस जिस चीज़ों में यूज़ किया जाता है नेक्स्ट वाला नुಗ್ಗೆ ಸೊಪ್ಪು यानी कि ಡ್ರಮ್ಸ್ಟಿಕ್ का पत्ता ಹಿರಿಯರೇ ವೈದ್ಯರು ತರಕಾರಿಯ ಜೊತೆಗೆ ಸೊಪ್ಪು ಬಳಸಲು ಹೇಳುವುದನ್ನು ಕೇಳಿರಬಹುದಲ್ಲವೇ बड़े लोग अपने को वेजिटेबल के साथ साथ पत्ते वाला वेजिटेबल भी खाना चाहिए करके बताया हुआ है ना ನಾನು ಮರದ ಮೇಲೆ ಇರುವವಳು ಮೇ पेड़ पे रहती हूँ ಸೊಪ್ಪಿನ ಜೊತೆ ಕಾಯಿಯನ್ನು ನೀಡುತ್ತೇನೆ पत्ते के साथ साथ यानी काई यानी कि ड्रमस्टिक भी मैं देती हूँ करके ನೀಡುತ್ತೇನೆ ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ ಯುಗಾದಿ ಫೆಸ್ಟಿವಲ್ ಮೇ ಮುझे सारे लोग लेके जाते हैं ನನ್ನನ್ನು ಖರೀದಿಸಲು ನೂಕುನುಗ್ಗಲು ಏಕೆ मुझे लेने के लिए लोग बहुत भीड़ हो जाता है ಆಹಾ ತಿಳಿಯಿತೆ ನಾನು ನುಗ್ಗೆ ಎಂದು ನನ್ನನ್ನು ಪಲ್ಯ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ ಅಗೇನ್ ಪಲ್ಯ ವೆಜಿಟೇಬಲ್ ಸಾಂಬಾರ್ ಮೇ ಯೂಸ್ किया जाता है ನನ್ನಲ್ಲಿ ಕಬ್ಬಿನಾಂಶ यानी ಐರನ್ ಕ್ಯಾಲ್ಸಿಯಂ ಜೊತೆಗೆ ಎ ಆ್ಯಂಡ್ ಸಿ ಜೀವತತ್ವಗಳು ವಿಟಮಿನ್ ಎ ವಿಟಮಿನ್ ಸಿ है ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದ್ದೇನೆ बच्चों को यानी बच्चों का हाइट वेट बढ़ने के लिए मैं हेल्पफुल हूँ ಈರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತೇನೆ ಇವನ್ ಐಸ್ के लिए भी बहुत अच्छा है ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ನನ್ನನ್ನು ಬೆಳೆಸಿ तुम्हारा स्कूल और घर के पास मुझे उगा दो ಖರ್ಚಿಲ್ಲದೆ कोई पैसा नहीं देना है ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ बिना कोई पैसा देके मैं हमेशा आपको फ्रूट्स यानी ड्रमस्टिक भी देती हूँ उसके साथ साथ ये क्या बोलते हैं सೊಪ್ಪು इन द सेंस लीव्स भी देती हूँ करके नेक्स्ट सोरेकाई इज द दूधी क्या बोलते हैं दूधी बोलते हैं ना उसको सोरेकाई कहीं गोल वाला रहता है वाइट वाला कहीं लंबे वाला रहता है वो वाला ग्रीन हल्का सा ग्रीन वाइट में रहता है ना वो ವೇದಿಕೆಯ ಮೇಲೆ ಅಜಾನುಬಾನು ತರಕಾರಿಯೊಂದು ಹೇರಿತು ಮಾನ್ಯರೇ ನಾನು ಸೋರೆಕಾಯಿ ನನ್ನ ತವರು ಭಾರತ ये भारत में ही मिलता है भारत से है ಹುಳಿ ಕಡುಬು ಪಲ್ಯ ಉಪ್ಪಿನಕಾಯಿ यानी ಪಿಕಲ್ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತಾರೆ ಹಲವು ಪೌಷ್ಟಿಕಾಂಶಗಳು ಕಣಜವೇ ಅಡಗಿದ್ದೇನೆ यानी बहुत सारा ವಿಟಮಿನ್ಸ್ ಮಿನರಲ್ಸ್ मेरे पास है ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ತೆಗೆದು जब वो बहुत बड़ा हो जाता है उसके बाद वो ब्राउन कलर में आता है तो उसका अंदर का बीज को निकाल के उसमें बुरड़े आकाರದ यानी सर जैसा एक ये करके यानी
ಹೊರ ಕವಚವನ್ನು ಒಣಗಿಸಿ ತಂಬೂರಿ ಜೋ ಬಜಾತೆ ಹೈ ನಾ ವೋ ಬನಾಯಾ ಜಾತಾ ಹೈ ಮಾಡಿ ಗೀ ಪದವನ್ನು ಆಡುತ್ತೀರಿ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. ಸಂಗೀತ್ ಮೇ ಮೇರಾ ಭಿ ಪಾಠ್ ಹೈ. ಇದು ನಿಮಗೆ ನನ್ನ ನಮನ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು. ನೆಕ್ಸ್ಟ್ ಮೂಲಂಗಿ. ಮುಲಿ. ಇತರರ ಮಾತುಗಳನ್ನು ಕೇಳಿದ ಮೂಲಂಗಿ ತನ್ನ ಪರಿಚಯ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು. ಗೆಳೆಯರಂತೆ ನಾನು ವೇದಿಕೆ ಏರಿ ಮಾತು ಆರಂಭಿಸಿತು. ನನ್ನ ಹೆಸರು ಮೂಲಂಗಿ, ಮೇರಾ ನಾಮ್ ಮೂಲಂಗಿ, ಬಣ್ಣ ಬಿಳಿ, ಮೇರಾ ಕಲರ್ ವೈಟ್ ಹೈ. ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ಮೇರಾ ಮಾಯ್ಕಾ ಹೈ ಯುರೋಪ್ ಅಂಡ್ ಏಷ್ಯಾ. ನನ್ನಲ್ಲಿ ABC ಅನ್ನಾಂಗಗಳಿವೆ. ಪಲ್ಯ, ಸಾಂಬಾರ್, ಮೊಸರು, ಬಜ್ಜಿಗಳಲ್ಲಿ ಬಳಸುತ್ತಾರೆ. ಕೆಲವರು ನನ್ನ ಘಾಟು ವಾಸನೆ यानी ಮೂಲಂಗಿ उसका ಸ್ಮೆಲ್ नहीं अच्छा, मूली का स्मेल किसी किसी को नहीं अच्छा लगता है. ಇದರಿಂದ ನನಗೂ ಸ್ವಲ್ಪ ಬೇಸರವಿದೆ. इससे मुझे भी थोड़ा दुख लगता है ಎಂದು ಹೇಳಿ ಎಲ್ಲರ ಚಪ್ಪಾಳೆ ಗಿಟ್ಟಿಸಿತು. ನೆಕ್ಸ್ಟ್ ಲಾಸ್ಟ್ ಆತಾ ಹೈ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ. ಹಿರಿಯರೇ, ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ. ನನಗೇನು ಬೇಸರವಿಲ್ಲ, ಏಕೆಂದರೆ ನನಗೆ ಬಿಟ್ಟಿ ಪ್ರಚಾರ, ಸಿಕ್ಕು, ಖ್ಯಾತ್ಯ ಪಡೆದಿದ್ದೇನೆ. आजकल मुझे ಹುಡುಗಿಯರ ಜುಟ್ಟು यानी कि लड़कियों का बाल पे ಕಂಪೇರ್ किया जाता है. ಹುಡುಗಿಯರಂತೆ ಲಲಿತ, ಮೃದು, ಅಷ್ಟೇ ಹಿತ. ನನ್ನ ಹೆಸರು ಕೊತ್ತಂಬರಿ ಸೊಪ್ಪು, ಸಾಂಬಾರ್. ನಾನು ಎಲ್ಲ ಅಡುಗೆಗೆ ಬೇಕು. मेरे को मुझे सब पकवान में ಯೂಸ್ करते हैं. ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ. ಹೀಗೆ ಒಂದೇ ಎರಡೇ ಎಲ್ಲ ತಿಂಡಿ ತಿನಿಸುಗಳು ಬೇಕು. ಕರಿಬೇವಿನಂತೆ ನಾನು ಸಹ ಪರಿಮಳದಿಂದ ಕೂಡಿದ್ದೇನೆ. ಕರಿಬೇವು ಇಸ್ ದ ಕಡಿ ಪತ್ತ. ಉಸಿ ತರಹ ಸೆ ಮೇರೆ ಮೇ ಬಿ ಅಚ್ಚಾ ಸ್ಮೆಲ್ ಯಾನೆ ಇಟ್ಸ್ ಅ ಗುಡ್ ಸ್ಮೆಲ್. ತಿಳಿಯಿರಿ, ಕಬ್ಬಿನಾಂಶ ರಕ್ತಹೀನತೆಯನ್ನು ತಡೆಯುತ್ತೇನೆ. आयरन से भरपूर है तो ब्लड का कमी में ಹೋನೆ नहीं देता हूँ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದರು. ಕಾರ್ಯಕ್ರಮ ಹಂತದಲ್ಲಿ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ಹೆಚ್ಚು ತರಕಾರಿ ಕೊಂಡು ಮನೆಗೆ ತೆರಳಿದರು. बहुत ज़्यादा सब्जी उठा के अपना अपना घर पे चले गए. ತರತರದ ಅಡುಗೆಯನ್ನು ಮಾಡಿ ಉಂಡರು. ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವೇ ಎಂಬುದು ಸಾರಿದರು. ಸೋರೆಕಾಯಿ ಇಸ್ ದ ಬಾಟಲ್ ಗಾರ್ಡ್ यहाँ पे. ಮೂಲಂಗಿ ಇಸ್ ದ ಮೂಲಿ. नुग्गे ಸೊಪ್ಪು यानी कि ड्रमस्टिक लीव्स. हीरेकाई यानी तुराई. जिन्होंने भी अभी तक मेरा चैनल सब्सक्राइब नहीं किया है, प्लीज़ सब्सक्राइब माय चैनल. कोई अपना फ्रेंड्स के साथ में भी यूज़फुल है तो अपना फ्रेंड्स के साथ में भी शेयर करो मेरा वीडियो को. थैंक यू सो मच.